ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗೋಣ. ಇಬ್ರು ಅತಿಥಿಗಳು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮೊದಲೇದಾಗಿ AICTUನ ಸೋಮಶೇಖರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ, ವೆಲ್ಕಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹಾಗೆ ಹೋಟೆಲ್ ಮಾಲೀಕರ ಸಂಘದ PC ರಾವ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. PC ರಾವ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಸೋಮಶೇಖರ್ ಅವರೇ, ಮೊದಲೇದಾಗಿ ತಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ನಿನ್ನೆ ನಡೆದಂತಹ ಮೀಟಿಂಗ್ ಬಹಳ ಮಹತ್ವದ ಮೀಟಿಂಗ್. ಅದು ಕೂಡ ಕೆಲಸದ ಅವಧಿ 8 ಗಂಟೆಯಿಂದ 10 ಗಂಟೆಗೆ ವಿಸ್ತರಣೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥದ್ದು. ಏನಾಯ್ತು ನಿನ್ನೆಯ ಸಭೆಯಲ್ಲಿ? ತಮ್ಮ ಒಪಿನಿಯನ್ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ನಾವು ಎಲ್ಲಾ ಸಂಘಟನೆಗಳ ಸರ್ ರಾವ್ ಸರ್ ನಾನು ಬರ್ತೀನಿ ಸರ್. ಅಲ್ಲಿ ಕಾರ್ಯದರ್ಶಿಗಳು ಅಧ್ಯಕ್ಷತೆಯಲ್ಲಿ ಸಭೆ ಆಗಿರೋದು. ಸೊ ಆ ಸಭೆಯಲ್ಲಿ ನಮ್ಮ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUC ನಮ್ಮ ಸಂಘಟನೆಯೂ ಸೇರಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಲ್ಲಿ ಭಾಗ ಆಗಿದ್ವಿ. ಏನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಇಡ್ತಾ ಇದೆ, 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಶಾಪ್ಸ್ ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ರೂಲ್ 1963ನಲ್ಲಿ ಅವರು ರೂಲ್ 24ಗೆ ಅಮೆಂಡ್ ಮಾಡಿ ಇಲ್ಲಿವರೆಗೆ ರೂಲ್ 24 ಏನು ಹೇಳುತ್ತೆ ಅಂದರೆ 10 ಜನ ಎಲ್ಲಿವರೆಗೆ ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿ 10 ಜನ ಇದ್ದಾರೆ, ಅಲ್ಲಿ ಹಾಜಿರಾತಿ ಈ ಥರ ಅವರ ಸರ್ವಿಸ್ ರೂಲ್ಗಳನ್ನು ಅವರು ಮೇಂಟೈನ್ ಮಾಡಬೇಕು. ಸೊ ಅದು ಎಲ್ಲ ಕಂಪಲ್ಸರಿ ಇದೆ. ಅಲ್ಲಿ ಯಾರೇ ಇನ್ಸ್ಪೆಕ್ಟ್ರು ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಹೋದರೆ ಅಥವಾ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಮಾಹಿತಿ ಕೊಡುವಂಥದ್ದು ಆಗಬೇಕು. ಆದರೆ ಈಗ ರಾಜ್ಯ ಸರ್ಕಾರ ಏನು ಪ್ರಸ್ತಾಪ ಮಾಡ್ತಾ ಇದೆ, ಇದನ್ನು ಬೇಕಾಗಿಲ್ಲ ಇನ್ನು ಮುಂದಿಂದ. ಸೊ ಆ ಕಾಂಪ್ಲಿಯನ್ಸೇ ಬೇಡ, ನಮಗೆ ಇದಕ್ಕೆ ರೂಲ್ಸೇ ಬೇಡ ಅಂತೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಸರ್ಕಾರ ತಂದಿದೆ. ಇದನ್ನು ನಾವು ಸಾರಾಸಗಟ್ಟಾಗಿ ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ವರ್ಕರ್ಸ್ ಅಂತಂದರೆ ಅವ್ರದ್ದು ಎನ್ರೋಲ್ಮೆಂಟ್ ಇರಬೇಕು, ಆಮೇಲೆ ಸರ್ಕಾರದ ಮಾಲೀಕರ ಬದ್ಧತೆ ಇರಬೇಕು. ಮಾಲೀಕ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳು ಏನು ಕೊಡ್ತಾರೆ ಅನ್ನೋದು ಡಿಸ್ಪ್ಲೇ ಮಾಡಬೇಕು. ಅದು ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟ್ ಮುಂದೆ ಅದನ್ನು ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ. ಇದು ರೂಲ್ 24ಗೆ ಸಂಬಂಧಪಟ್ಟಂತೆ. ಯಾಕೆ ಇದನ್ನು ನಾವು ವಿರೋಧ ಮಾಡ್ತೀವಿ ಅಂತಂದರೆ, ನಮ್ಮ ರಾಜ್ಯದ ವರ್ಕ್ ಫೋರ್ಸ್ನಲ್ಲಿ ಅರೌಂಡ್ 80% ವರ್ಕ್ ಫೋರ್ಸು ಇಷ್ಟು ಸಂಖ್ಯೆ ಕಡಿಮೆ ಎಸ್ಟಾಬ್ಲಿಷ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ ಇದ್ದಾರೆ. ಸೊ ಹಾಗಾಗಿ ಅಷ್ಟು ಜನರನ್ನ ನೀವು ಕಾನೂನಿನಿಂದ ಹೊರಗಿಟ್ರೆ ನೀವು ಯು ಆರ್ ಅಲೋವಿಂಗ್ ಟು ಎಕ್ಸ್ಪ್ಲಾಯ್ಟ್ ವಿತೌಟ್ ಎನಿ ಇಂಟ್ರಪ್ಷನ್. ಆ ರೀತಿಯಾದಂಥ ಒಂದು ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇದನ್ನು ತಕ್ಷಣವೇ ಯಾವುದೇ ರೀತಿಯಾದಂಥ ಇದಕ್ಕೆ ಕೈ ಹಾಕಬಾರ್ದು ಅನ್ನೋದು ನಮ್ಮ ಮೊದಲನೇ ಒಂದು ಅಬ್ಜೆಕ್ಷನ್ ಆಗಿದೆ. ಆಮೇಲೆ ಎರಡನೇದು, ಇನ್ನೊಂದು ಬಹಳ ಬಹುಮುಖ್ಯವಾದದ್ದು ಆಗಿರೋದು ಏನಂತಂದರೆ, ಸೆಕ್ಷನ್ 7ಗೆ ಅವರು ಅಮೆಂಡ್ಮೆಂಟನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೆಕ್ಷನ್ 7 ಏನು ಹೇಳುತ್ತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1919ರಲ್ಲಿ ಮೊದಲನೇ ILO ಕನ್ವೆನ್ಷನ್ನಲ್ಲಿ ಏನೋ ಒಂದು ರೂಲ್ ಪಾಸ್ ಆಗಿದೆ. ಯಾರೇ ವರ್ಕರ್ಸ್ ಕೆಲಸ ಮಾಡಿಸಬೇಕಂದ್ರೆ 8 ತಾಸು 24 ತಾಸುಗಳನ್ನು ಕಾರ್ಮಿಕರಿಗೆ 8 ತಾಸು ದುಡಿಮೆ, 8 ತಾಸು ವಿಶ್ರಾಂತಿ, 8 ತಾಸು ಅವರ ಒಂದು ಖಾಸಗಿಯ ಜೀವನದ ಇದನ್ನು ನೋಡಿಕೊಳ್ಳೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು 1919ರಲ್ಲಿ ಮೊದಲನೇ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಏನಿದೆ ILO, ಅಲ್ಲಿ ಸರ್ಕಾರ ನಮ್ಮ ಸರ್ಕಾರ ಒಪ್ಕೊಂಡು ಬಂದಿದೆ. ಅದು ಅವಾಗ ಬ್ರಿಟಿಷ್ ಸರ್ಕಾರ ಇತ್ತು. ಆಗಿನ ಕಾಲದಿಂದಲೂ ಕೂಡ ತಮ್ಮ ವಿರೋಧ ಇದೆ, ಅದನ್ನು ಕೂಡ ತಾವು ಒಪ್ಕೊಂಡಿಲ್ಲ ನಿನ್ನೆ ಸಭೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.